ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಮೇಲೆ ಅಟ್ಯಾಕ್ ಮಾಡುವಂತಹ ಯತ್ನಗಳಾಯಿತು. ರೆಡ್ಡಿ ಹತ್ಯೆಗೆ ಭರತ್ ರೆಡ್ಡಿ ಬೆಂಬಲಿಗರಿಂದ ಇಂಥದ್ದೊಂದು ಯತ್ನ ಆಯಿತು ಅನ್ನುವಂತ ಆರೋಪ ಈಗ ಕೇಳಿ ಬಂದಿರುವುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಜನಾರ್ದನ ರೆಡ್ಡಿಗೆ Z+ ಸೆಕ್ಯೂರಿಟಿಯನ್ನ ನೀಡಲಾಗುತ್ತಾ ಅನ್ನೋ ಪ್ರಶ್ನೆ. ಕೇಂದ್ರೀಯ ಭದ್ರತಾ ಪಡೆ ಸೆಕ್ಯೂರಿಟಿಯನ್ನ ಈಗ ಜನಾರ್ದನ್ ರೆಡ್ಡಿ ಕೇಳಿದ್ದಾರೆ. ಸರ್ಕಾರದಿಂದ ಅವ್ರಿಗೆ ಈಗಾಗಲೇ ಸೆಕ್ಯೂರಿಟಿಯನ್ನ ನೀಡಲಾಗಿದೆ, ಜೊತೆಗೆ ಗನ್ಮ್ಯಾನ್ಗಳನ್ನ ಕೂಡ ಕೊಟ್ಟಿದ್ದಾರೆ ಅಂತ ಈಗಾಗಲೇ ಹೇಳ್ಕೊಂಡಿದ್ರು ಜನಾರ್ದನ್ ರೆಡ್ಡಿ. ಆದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಈಗ ಒಂದು ಜನಾರ್ದನ್ ರೆಡ್ಡಿ ಪತ್ರ ಬರೆದಿದ್ದಾರೆ. ಈ ಗಲಭೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಉಲ್ಲೇಖಿಸಿದ್ದಾರೆ. ಅದರ ಜೊತೆಯಲ್ಲಿ ತನ್ನ ಮೇಲೆ ಯತ್ನಗಳು ಯಾವ ರೀತಿಯಲ್ಲಿ ನಡೆದಿದೆ, ಯಾವಾಗಿಂದ ನಡೀತಾ ಇದೆ, ಜೊತೆಯಲ್ಲಿ ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನುವಂತ ವಿಚಾರವನ್ನ ಕೂಡ ಅಲ್ಲಿ ಉಲ್ಲೇಖಿಸಿ Z+ ಸೆಕ್ಯೂರಿಟಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತೀವ್ರ ಕುತೂಹಲನವಂತೂ ಮೂಡಿಸ್ತಾ ಇದೆ ಕೇಂದ್ರದ ಮುಂದಿನ ನಿರ್ಧಾರ ಯಾವ ರೀತಿಯಾಗಿರುತ್ತೆ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್ ಚೌಹಾಣ್, ಈಗ ಜನಾರ್ದನ್ ರೆಡ್ಡಿ ಒಂದು ಪತ್ರ ಬರೆದಿದ್ದಾರೆ, Z+ ಸೆಕ್ಯೂರಿಟಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಈಗಾಗಲೇ ರಾಜ್ಯದಿಂದ ಅವರಿಗೆ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ, ಅಂಗರಕ್ಷಕರನ್ನ ಕೂಡ ಕೊಡಲಾಗಿದೆ. ಇಲ್ಲಿ Z+ ಸೆಕ್ಯೂರಿಟಿ ಸಿಗುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ, ಕೇಂದ್ರದ ನಿರ್ಧಾರ ಏನಿರಬಹುದು ಅಂತ? ಖಂಡಿತ ಅಶ್ವಿನಿ, ಏನು ಬಳ್ಳಾರಿಯಲ್ಲಿ ನಡೆದಂತಹ ಈ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರಿಗೂ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ Z+ ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತೇಳಿ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ನಾನು ಜನಾರ್ದನ್ ರೆಡ್ಡಿ ಅವರ ಮನೆಯ ಬಳಿ ಇದ್ದೇನೆ. ಅವರಿಗೆ Z+ ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತಕ್ಕಂತಹ ಪತ್ರವನ್ನ ಅಮಿತ್ ಶಾ ಅವರಿಗೆ ಬರೆದಿರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಭದ್ರತಾ ಏನು CISF ಸೆಕ್ಯೂರಿಟಿ ಇದೆ, CISF ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತಕ್ಕಂತಹ ಒಂದು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಕೂಡ ಸ್ಥಳೀಯ ಮಟ್ಟದಲ್ಲಿ ಅವರಿಗೆ ಭದ್ರತೆಯನ್ನು ನೀಡಿರ್ತಕ್ಕಂಥದ್ದು. ಆದ್ರೆ ಈಗ ಈ ಘಟನೆ ನಡೀತು, ಸಂಪೂರ್ಣವಾಗಿ ಘಟನೆಯನ್ನ ಉಲ್ಲೇಖ ಮಾಡಿ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿರ್ತಕ್ಕಂತಹ ಜನಾರ್ದನ್ ರೆಡ್ಡಿ, ಇಲ್ಲಿ ನನ್ನ ವಿರುದ್ಧ ಇಲ್ಲಿ ಷಡ್ಯಂತ್ರಗಳನ್ನ ಮಾಡಲಾಗ್ತಾ ಇದೆ, ನನಗೆ ರಕ್ಷಣೆಗಾಗಿ ಇವತ್ತು Z+ ಸೆಕ್ಯೂರಿಟಿ ಬೇಕು ಅಂತಕ್ಕಂತಹ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಆ ಪತ್ರ ಫಲಪ್ರದ ಕೊಡ್ತದೆ ಅಂತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಅವಲೋಕನೆ ಮಾಡಬೇಕಾಗ್ತದೆ. ಕಳೆದ ಹಲವು ವರ್ಷಗಳ ಹಿಂದೆ ಅವರಿಗೆ ಇದ್ದಂತಹ ಭದ್ರತೆಗಳು, ಸೆಕ್ಯೂರಿಟಿಗಳನ್ನು ಕೂಡ ಆಧಾರವಾಗಿಟ್ಟುಕೊಂಡು ನೋಡಿಕೊಂಡು ಅದರ ಆಧಾರದ ಮೇಲೆ ಕೇಂದ್ರ ನಿರ್ಧಾರವನ್ನು ಮಾಡುತ್ತದೆ. CISF ಸೆಕ್ಯೂರಿಟಿ ಕೊಡಬೇಕು ಅಂತಕ್ಕಂಥದ್ದು ಅಂದ್ರೆ ಸುಲಭದ ವಿಚಾರವಲ್ಲ. ಎಲ್ಲವನ್ನೂ ಕೂಡ ಅವಲೋಕನ ಮಾಡಿ ಅಲ್ಲಿ ಭದ್ರತೆಯನ್ನು ಒದಗಿಸಲಿಕ್ಕೆ ಯಾವ ರೀತಿಯ ತಯಾರಿಗಳನ್ನ ಮಾಡಿಕೊಂಡು ಯಾವ ರೀತಿಯ ಭದ್ರತೆಯನ್ನು ಕೊಟ್ರೆ ಅವರಿಗೆ ಯಾವ ರೀತಿ ರಕ್ಷಣೆ ಬೇಕಾಗ್ತದೆ ಅಂತಕ್ಕಂತಹ ಎಲ್ಲಾ ರೀತಿಯ ಅವಲೋಕನವನ್ನ ಮಾಡಿಕೊಂಡು ಇವತ್ತು ಭದ್ರತೆ ನೀಡಲಾಗ್ತದ ಇಲ್ಲ ಅಂತಕ್ಕಂಥದ್ದನ್ನ ಕೇಂದ್ರವೇ ತೀರ್ಮಾನ ಮಾಡಬೇಕು. ಈ ಎಲ್ಲಾ ಘಟನೆಗಳನ್ನ ನಾವು ನೋಡೋದಾದ್ರೆ ಈ ಘಟನಾವಳಿಗಳನ್ನ ನೋಡಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಬಹುಶಃ Z+ ಸೆಕ್ಯೂರಿಟಿಯನ್ನ ಜನಾರ್ದನ್ ರೆಡ್ಡಿ ಅವರಿಗೆ ನೀಡ್ತದೆ ಅಂತಕ್ಕಂತಹ ಮಾತುಗಳು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇರತಕ್ಕಂಥದ್ದು. ಅಶ್ವಿನಿ, ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಮೇಲೆ ಅಟ್ಯಾಕ್ ಮಾಡುವಂತಹ ಯತ್ನಗಳಾಯಿತು. ರೆಡ್ಡಿ ಹತ್ಯೆಗೆ ಭರತ್ ರೆಡ್ಡಿ ಬೆಂಬಲಿಗರಿಂದ ಇಂಥದ್ದೊಂದು ಯತ್ನ ಆಯಿತು ಅನ್ನುವಂತ ಆರೋಪ ಈಗ ಕೇಳಿ ಬಂದಿರುವುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಜನಾರ್ದನ ರೆಡ್ಡಿಗೆ Z+ ಸೆಕ್ಯೂರಿಟಿಯನ್ನ ನೀಡಲಾಗುತ್ತಾ ಅನ್ನೋ ಪ್ರಶ್ನೆ. ಕೇಂದ್ರೀಯ ಭದ್ರತಾ ಪಡೆ ಸೆಕ್ಯೂರಿಟಿಯನ್ನ ಈಗ ಜನಾರ್ದನ್ ರೆಡ್ಡಿ ಕೇಳಿದ್ದಾರೆ. ಸರ್ಕಾರದಿಂದ ಅವ್ರಿಗೆ ಈಗಾಗಲೇ ಸೆಕ್ಯೂರಿಟಿಯನ್ನ ನೀಡಲಾಗಿದೆ, ಜೊತೆಗೆ ಗನ್ಮ್ಯಾನ್ಗಳನ್ನ ಕೂಡ ಕೊಟ್ಟಿದ್ದಾರೆ ಅಂತ ಈಗಾಗಲೇ ಹೇಳ್ಕೊಂಡಿದ್ರು ಜನಾರ್ದನ್ ರೆಡ್ಡಿ. ಆದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಈಗ ಒಂದು ಜನಾರ್ದನ್ ರೆಡ್ಡಿ ಪತ್ರ ಬರೆದಿದ್ದಾರೆ. ಈ ಗಲಭೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಉಲ್ಲೇಖಿಸಿದ್ದಾರೆ. ಅದರ ಜೊತೆಯಲ್ಲಿ ತನ್ನ ಮೇಲೆ ಯತ್ನಗಳು ಯಾವ ರೀತಿಯಲ್ಲಿ ನಡೆದಿದೆ, ಯಾವಾಗಿಂದ ನಡೀತಾ ಇದೆ, ಜೊತೆಯಲ್ಲಿ ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನುವಂತ ವಿಚಾರವನ್ನ ಕೂಡ ಅಲ್ಲಿ ಉಲ್ಲೇಖಿಸಿ Z+ ಸೆಕ್ಯೂರಿಟಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತೀವ್ರ ಕುತೂಹಲನವಂತೂ ಮೂಡಿಸ್ತಾ ಇದೆ ಕೇಂದ್ರದ ಮುಂದಿನ ನಿರ್ಧಾರ ಯಾವ ರೀತಿಯಾಗಿರುತ್ತೆ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್ ಚೌಹಾಣ್, ಈಗ ಜನಾರ್ದನ್ ರೆಡ್ಡಿ ಒಂದು ಪತ್ರ ಬರೆದಿದ್ದಾರೆ, Z+ ಸೆಕ್ಯೂರಿಟಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಈಗಾಗಲೇ ರಾಜ್ಯದಿಂದ ಅವರಿಗೆ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ, ಅಂಗರಕ್ಷಕರನ್ನ ಕೂಡ ಕೊಡಲಾಗಿದೆ.
ಇಲ್ಲಿ Z+ ಸೆಕ್ಯೂರಿಟಿ ಸಿಗುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಕೇಂದ್ರದ ನಿರ್ಧಾರ ಏನಿರಬಹುದು ಅಂತ. ಖಂಡಿತ ಅಶ್ವಿನಿ, ಏನು ಬಳ್ಳಾರಿಯಲ್ಲಿ ನಡೆದಂತಹ ಈ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರಿಗೂ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ Z+ ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತೇಳಿ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ನಾನು ಜನಾರ್ದನ್ ರೆಡ್ಡಿ ಅವರ ಮನೆಯ ಬಳಿ ಇದ್ದೇನೆ. ಅವರಿಗೆ Z+ ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತಕ್ಕಂತಹ ಪತ್ರವನ್ನ ಅಮಿತ್ ಶಾ ಅವರಿಗೆ ಬರೆದಿರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಭದ್ರತಾ ಏನು CISF ಸೆಕ್ಯೂರಿಟಿ ಇದೆ, CISF ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತಕ್ಕಂತಹ ಒಂದು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಕೂಡ ಸ್ಥಳೀಯ ಮಟ್ಟದಲ್ಲಿ ಅವರಿಗೆ ಭದ್ರತೆಯನ್ನು ನೀಡಿರ್ತಕ್ಕಂಥದ್ದು. ಆದ್ರೆ ಈಗ ಈ ಘಟನೆ ನಡೀತು, ಸಂಪೂರ್ಣವಾಗಿ ಘಟನೆಯನ್ನ ಉಲ್ಲೇಖ ಮಾಡಿ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿರ್ತಕ್ಕಂತಹ ಜನಾರ್ದನ್ ರೆಡ್ಡಿ, ಇಲ್ಲಿ ನನ್ನ ವಿರುದ್ಧ ಇಲ್ಲಿ ಷಡ್ಯಂತ್ರಗಳನ್ನ ಮಾಡಲಾಗ್ತಾ ಇದೆ, ನನಗೆ ರಕ್ಷಣೆಗಾಗಿ ಇವತ್ತು Z+ ಸೆಕ್ಯೂರಿಟಿ ಬೇಕು ಅಂತಕ್ಕಂತಹ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಆ ಪತ್ರ ಫಲಪ್ರದ ಕೊಡ್ತದೆ ಅಂತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಅವಲೋಕನೆ ಮಾಡಬೇಕಾಗ್ತದೆ. ಕಳೆದ ಹಲವು ವರ್ಷಗಳ ಹಿಂದೆ ಅವರಿಗೆ ಇದ್ದಂತಹ ಭದ್ರತೆಗಳು, ಸೆಕ್ಯೂರಿಟಿಗಳನ್ನು ಕೂಡ ಆಧಾರವಾಗಿಟ್ಟುಕೊಂಡು ನೋಡಿಕೊಂಡು ಅದರ ಆಧಾರದ ಮೇಲೆ ಕೇಂದ್ರ ನಿರ್ಧಾರವನ್ನ ಮಾಡ್ತದೆ. CISF ಸೆಕ್ಯೂರಿಟಿ ಕೊಡಬೇಕು ಅಂತಕ್ಕಂಥದ್ದು ಅಂದ್ರೆ ಸುಲಭದ ವಿಚಾರವಲ್ಲ. ಎಲ್ಲವನ್ನೂ ಕೂಡ ಅವಲೋಕನ ಮಾಡಿ ಅಲ್ಲಿ ಭದ್ರತೆಯನ್ನು ಒದಗಿಸಲಿಕ್ಕೆ ಯಾವ ರೀತಿಯ ತಯಾರಿಗಳನ್ನ ಮಾಡಿಕೊಂಡು ಯಾವ ರೀತಿಯ ಭದ್ರತೆಯನ್ನು ಕೊಟ್ರೆ ಅವರಿಗೆ ಯಾವ ರೀತಿ ರಕ್ಷಣೆ ಬೇಕಾಗ್ತದೆ ಅಂತಕ್ಕಂತಹ ಎಲ್ಲಾ ರೀತಿಯ ಅವಲೋಕನವನ್ನ ಮಾಡಿಕೊಂಡು ಇವತ್ತು ಭದ್ರತೆ ನೀಡಲಾಗ್ತದ ಇಲ್ಲ ಅಂತಕ್ಕಂಥದ್ದನ್ನ ಕೇಂದ್ರವೇ ತೀರ್ಮಾನ ಮಾಡಬೇಕು. ಈ ಎಲ್ಲಾ ಘಟನೆಗಳನ್ನ ನಾವು ನೋಡೋದಾದ್ರೆ ಈ ಘಟನಾವಳಿಗಳನ್ನ ನೋಡಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಬಹುಶಃ Z+ ಸೆಕ್ಯೂರಿಟಿಯನ್ನ ಜನಾರ್ದನ್ ರೆಡ್ಡಿ ಅವರಿಗೆ ನೀಡ್ತದೆ ಅಂತಕ್ಕಂತಹ ಮಾತುಗಳು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇರತಕ್ಕಂಥದ್ದು. ಅಶ್ವಿನಿ. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಮೇಲೆ ಅಟ್ಯಾಕ್ ಮಾಡುವಂತಹ ಯತ್ನಗಳಾಯಿತು. ರೆಡ್ಡಿ ಹತ್ಯೆಗೆ ಭರತ್ ರೆಡ್ಡಿ ಬೆಂಬಲಿಗರಿಂದ ಇಂಥದ್ದೊಂದು ಯತ್ನ ಆಯಿತು ಅನ್ನುವಂತ ಆರೋಪ ಈಗ ಕೇಳಿ ಬಂದಿರುವುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಜನಾರ್ದನ ರೆಡ್ಡಿಗೆ Z+ ಸೆಕ್ಯೂರಿಟಿಯನ್ನ ನೀಡಲಾಗುತ್ತಾ ಅನ್ನೋ ಪ್ರಶ್ನೆ. ಕೇಂದ್ರೀಯ ಭದ್ರತಾ ಪಡೆ ಸೆಕ್ಯೂರಿಟಿಯನ್ನ ಈಗ ಜನಾರ್ದನ್ ರೆಡ್ಡಿ ಕೇಳಿದ್ದಾರೆ. ಸರ್ಕಾರದಿಂದ ಅವ್ರಿಗೆ ಈಗಾಗಲೇ ಸೆಕ್ಯೂರಿಟಿಯನ್ನ ನೀಡಲಾಗಿದೆ, ಜೊತೆಗೆ ಗನ್ಮ್ಯಾನ್ಗಳನ್ನ ಕೂಡ ಕೊಟ್ಟಿದ್ದಾರೆ ಅಂತ ಈಗಾಗಲೇ ಹೇಳ್ಕೊಂಡಿದ್ರು ಜನಾರ್ದನ್ ರೆಡ್ಡಿ. ಆದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಈಗ ಒಂದು ಜನಾರ್ದನ್ ರೆಡ್ಡಿ ಪತ್ರ ಬರೆದಿದ್ದಾರೆ. ಈ ಗಲಭೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಉಲ್ಲೇಖಿಸಿದ್ದಾರೆ. ಅದರ ಜೊತೆಯಲ್ಲಿ ತನ್ನ ಮೇಲೆ ಯತ್ನಗಳು ಯಾವ ರೀತಿಯಲ್ಲಿ ನಡೆದಿದೆ, ಯಾವಾಗಿಂದ ನಡೀತಾ ಇದೆ, ಜೊತೆಯಲ್ಲಿ ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನುವಂತ ವಿಚಾರವನ್ನ ಕೂಡ ಅಲ್ಲಿ ಉಲ್ಲೇಖಿಸಿ Z+ ಸೆಕ್ಯೂರಿಟಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತೀವ್ರ ಕುತೂಹಲನವಂತೂ ಮೂಡಿಸ್ತಾ ಇದೆ ಕೇಂದ್ರದ ಮುಂದಿನ ನಿರ್ಧಾರ ಯಾವ ರೀತಿಯಾಗಿರುತ್ತೆ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್ ಚೌಹಾಣ್, ಈಗ ಜನಾರ್ದನ್ ರೆಡ್ಡಿ ಒಂದು ಪತ್ರ ಬರೆದಿದ್ದಾರೆ, Z+ ಸೆಕ್ಯೂರಿಟಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಈಗಾಗಲೇ ರಾಜ್ಯದಿಂದ ಅವರಿಗೆ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ, ಅಂಗರಕ್ಷಕರನ್ನ ಕೂಡ ಕೊಡಲಾಗಿದೆ. ಇಲ್ಲಿ Z+ ಸೆಕ್ಯೂರಿಟಿ ಸಿಗುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಕೇಂದ್ರದ ನಿರ್ಧಾರ ಏನಿರಬಹುದು ಅಂತ. ಖಂಡಿತ ಅಶ್ವಿನಿ, ಏನು ಬಳ್ಳಾರಿಯಲ್ಲಿ ನಡೆದಂತಹ ಈ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರಿಗೂ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ Z+ ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತೇಳಿ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ನಾನು ಜನಾರ್ದನ್ ರೆಡ್ಡಿ ಅವರ ಮನೆಯ ಬಳಿ ಇದ್ದೇನೆ. ಅವರಿಗೆ Z+ ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತಕ್ಕಂತಹ ಪತ್ರವನ್ನ ಅಮಿತ್ ಶಾ ಅವರಿಗೆ ಬರೆದಿರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಭದ್ರತಾ ಏನು CISF ಸೆಕ್ಯೂರಿಟಿ ಇದೆ, CISF ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತಕ್ಕಂತಹ ಒಂದು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಕೂಡ ಸ್ಥಳೀಯ ಮಟ್ಟದಲ್ಲಿ ಅವರಿಗೆ ಭದ್ರತೆಯನ್ನು ನೀಡಿರ್ತಕ್ಕಂಥದ್ದು. ಆದ್ರೆ ಈಗ ಈ ಘಟನೆ ನಡೀತು, ಸಂಪೂರ್ಣವಾಗಿ ಘಟನೆಯನ್ನ ಉಲ್ಲೇಖ ಮಾಡಿ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿರ್ತಕ್ಕಂತಹ ಜನಾರ್ದನ್ ರೆಡ್ಡಿ, ಇಲ್ಲಿ ನನ್ನ ವಿರುದ್ಧ ಇಲ್ಲಿ ಷಡ್ಯಂತ್ರಗಳನ್ನ ಮಾಡಲಾಗ್ತಾ ಇದೆ, ನನಗೆ ರಕ್ಷಣೆಗಾಗಿ ಇವತ್ತು Z+ ಸೆಕ್ಯೂರಿಟಿ ಬೇಕು ಅಂತಕ್ಕಂತಹ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಆ ಪತ್ರ ಫಲಪ್ರದ ಕೊಡ್ತದೆ ಅಂತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಅವಲೋಕನೆ ಮಾಡಬೇಕಾಗ್ತದೆ.
ಕಳೆದ ಹಲವು ವರ್ಷಗಳ ಹಿಂದೆ ಅವರಿಗೆ ಇದ್ದಂತಹ ಭದ್ರತೆಗಳು ಸೆಕ್ಯೂರಿಟಿಗಳನ್ನು ಕೂಡ ಆಧಾರವಾಗಿಟ್ಟುಕೊಂಡು ನೋಡಿಕೊಂಡು ಅದರ ಆಧಾರದ ಮೇಲೆ ಕೇಂದ್ರ ನಿರ್ಧಾರವನ್ನ ಮಾಡ್ತದೆ. ಸಿಐಎಸ್ಎಫ್ ಸೆಕ್ಯೂರಿಟಿ ಕೊಡಬೇಕು ಅಂತಕ್ಕಂಥದ್ದು ಅಂದ್ರೆ ಸುಲಭದ ವಿಚಾರವಲ್ಲ. ಎಲ್ಲವನ್ನೂ ಕೂಡ ಅವಲೋಕನ ಮಾಡಿ ಅಲ್ಲಿ ಭದ್ರತೆಯನ್ನು ಒದಗಿಸಲಿಕ್ಕೆ ಯಾವ ರೀತಿಯ ತಯಾರಿಗಳನ್ನ ಮಾಡಿಕೊಂಡು ಯಾವ ರೀತಿಯ ಭದ್ರತೆಯನ್ನು ಕೊಟ್ರೆ ಅವರಿಗೆ ಯಾವ ರೀತಿ ರಕ್ಷಣೆ ಬೇಕಾಗ್ತದೆ ಅಂತಕ್ಕಂತಹ ಎಲ್ಲಾ ರೀತಿಯ ಅವಲೋಕನವನ್ನ ಮಾಡಿಕೊಂಡು ಇವತ್ತು ಭದ್ರತೆ ನೀಡಲಾಗ್ತದ ಇಲ್ಲ ಅಂತಕ್ಕಂಥದ್ದನ್ನ ಕೇಂದ್ರವೇ ತೀರ್ಮಾನ ಮಾಡಬೇಕು. ಈ ಎಲ್ಲಾ ಘಟನೆಗಳನ್ನ ನಾವು ನೋಡೋದಾದ್ರೆ ಈ ಘಟನಾವಳಿಗಳನ್ನ ನೋಡಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಬಹುಶಃ Z+ ಸೆಕ್ಯೂರಿಟಿಯನ್ನ ಜನಾರ್ದನ್ ರೆಡ್ಡಿ ಅವರಿಗೆ ನೀಡ್ತದೆ ಅಂತಕ್ಕಂತಹ ಮಾತುಗಳು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇರತಕ್ಕಂಥದ್ದು. ಅಶ್ವಿನಿ. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.